ಮುಖ್ಯಮಂತ್ರಿಗಳ ಗಮನಕ್ಕೇನು ಇರಲ್ಲ ಅದು. ಅಧಿಕಾರಿಗಳೇ ಅವರೇ ದೊಡ್ಡದಾಗಿ ಏನೋ ಒಂದಿಷ್ಟು ಉಡುಗೊರೆ ಕೊಡೋಣ ಅನ್ನೋ ರೀತಿಯಲ್ಲಿ ಆಡ್ತಿರ್ತಾರೆ. ಅದರ ಪರಿಣಾಮ ಇದು. ಇನ್ನು ವಾಪಸ್ ಬರೋಣ ಈಗ ಬಂದ್ ವಿಚಾರಕ್ಕೆ. ಏನು ಈ ಬಂದ್ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಇದೆ. ಕೆಲವರು ಷರತ್ತುಗಳನ್ನು ಹಾಕಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಆಯಿತು ನಾವು ಬಂದ್ಗೆ ಬೆಂಬಲ ಕೊಡ್ತೀವಿ ಅಂತಿದ್ದಾರೆ. ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕ ಬಂದ್ ಇರುತ್ತಾ ಅಂತ ಹೇಳಿ ಅದರ ಅಗತ್ಯತೆ ಇಲ್ಲ ಅಂತ ಹೇಳ್ತಾ ಇರೋದು. ಯಾಕೆ ಅಂತಂದರೆ ಮಹಾರಾಷ್ಟ್ರದವ್ರು ಮಾಡ್ತಾ ಇರುವಂಥ ಕಿಡಿಗೇಡಿತನಕ್ಕೆ, ಅಲ್ಲಿರುವಂಥ ಪುಂಡ್ರು ಮಾಡಿರೋದಕ್ಕೆ ಇಡೀ ಕರ್ನಾಟಕದ ಜನರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ. ಬಂದ್ಗೆ ಬೆಂಬಲದ ಬಗ್ಗೆ ಗೊಂದಲ. ಈಗ ಬೆಂಬಲ ಕೊಡುವಂಥವ್ರ ಬಗ್ಗೆನೇ ಒಂದಿಷ್ಟು ಗೊಂದಲಗಳಿದೆ. ಕೊಡಬೇಕಾ ಬೇಡವಾ ಅಂತೇಳಿ ಅನೇಕ ಸಂಘಟನೆಗಳು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಓಲಾ ಊಬರ್ ಸಂಘಟನೆಗಳ ದ್ವಂದ್ವ ನಿಲುವಿದೆ. ಅವರು ತಮ್ಮದೇ ಆದಂಥ ಷರತ್ತುಗಳನ್ನು ಹಾಕಿದ್ದಾರೆ. ಈ ಷರತ್ತುಗಳಿಗೆ ನೀವು ನಮ್ಮ ಜೊತೆಗೆ ನಿಂತುಕೊಂಡು ಹೋರಾಟ ಮಾಡೋದಾದರೆ ನಾವು ಈ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂಥೇಳಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಇದೆ ಇದರಲ್ಲಿ. ಬೇಡಿಕೆ ಈಡೇರಿಸಿದರೆ ಬಂದ್ಗೆ ಬೆಂಬಲ ಅಂತ ಅವರು ಹೇಳ್ತಾ ಇದ್ದಾರೆ. ಆ ಬೇಡಿಕೆಗಳನ್ನು ಕೇಳಿಬಿಟ್ರೆ ಈಡೇರಕ್ಕೆ ಸಾಧ್ಯನಾ ಇದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಕಾರಣ ಈ ದೇಶದಲ್ಲಿ ಅದಕ್ಕೆ ಕಷ್ಟ ಸಾಧ್ಯ. ಆಟೋ ಚಾಲಕರಿಂದ ಈಗ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಅವರು ನಾವು ಬಂದ್ ಮಾಡ್ತೀವಿ, ಆಟೋವನ್ನು ಇಳಿಸೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರೋರು ವೈಯಕ್ತಿಕವಾಗಿ ಅವರದ್ದೇ ಆಟೋಗಳನ್ನು ಓಡಿಸುವಂಥವ್ರು ಯಾಕೆ ನಿಲ್ಲಿಸ್ಕೊಳ್ತಾರೆ? ಪರೀಕ್ಷೆಗಳು ಮುಂದೂಡಿಕೆ ಆಗಲ್ಲ ಅನ್ನುವಂಥದ್ದನ್ನು ಶಿಕ್ಷಣ ಸಚಿವರು ಹೇಳಿದ್ದಾರೆ. ಕಾರಣ SLC ಪರೀಕ್ಷೆ ಇರೋದ್ರಿಂದ ಅದನ್ನು ಮುಂದೂಡಿಕೆಯನ್ನು ಮಾಡುವಂಥದ್ದಿಲ್ಲ. ಅದಕ್ಕೆ ಸಹಕಾರವನ್ನು ಪ್ರತಿಭಟನೆ ಮಾಡುವಂಥವ್ರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಶಿಕ್ಷಣ ಸಚಿವರಿಗಿದೆ. ಎಂದಿನಂತೆ ಪರೀಕ್ಷೆಗಳು ನಡೆಯುತ್ತೆ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಯಾವ ಸಮಸ್ಯೆನೂ ಆಗಲ್ಲ ಅನ್ನೋದನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಬೆಂಬಲದ ಬಗ್ಗೆ ದ್ವಂದ್ವ ನಿಲುವು. ಬೇಡಿಕೆ ಈಡೇರದಿದ್ರೆ ಬಂದ್ಗೆ ಬೆಂಬಲನ? ಕನ್ನಡಿಗರ ಮೇಲೆ ಮರಾಠ ಪುಂಡರ ದಬ್ಬಾಳಿಕೆಯನ್ನು ಖಂಡಿಸಿ ಕನ್ನಡಪರ ಹೋರಾಟಗಾರರು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಬಂದ್ಗೆ ಬೆಂಬಲ ನೀಡುವ ವಿಚಾರವಾಗಿ ಓಲಾ ಊಬರ್ ಚಾಲಕರು ಮಾಲೀಕರ ಸಂಘದಿಂದ ದ್ವಂದ್ವ ನಿಲುವು ವ್ಯಕ್ತವಾಗಿದೆ. ಸದ್ಯಕ್ಕೆ ಬೆಂಬಲ ಸೂಚಿಸಿರುವ ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘ ತಮ್ಮ ಬೇಡಿಕೆಯನ್ನ ಈಡೇರಿಸದೇ ಇದ್ರೆ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಓಲಾ ಊಬರ್ ಬೇಡಿಕೆ ಏನು? ನಗರದಲ್ಲಿ ಅನ್ಯ ರಾಜ್ಯಗಳಿಂದ ಬಂದ ಚಾಲಕರ ಸಂಖ್ಯೆ ಹೆಚ್ಚಿದೆ. ಅನ್ಯ ರಾಜ್ಯಗಳ ಚಾಲಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 2 ವರ್ಷದಿಂದಿರುವ ಆಟೋ ಚಾಲಕರಿಗೆ ಅವಕಾಶ ಕೊಡಬೇಕು. ಅನ್ಯ ರಾಜ್ಯಗಳಿಂದ ಅನಧಿಕೃತವಾಗಿ ಬಂದು ಇಲ್ಲಿ ಆಟೋ ಓಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಕನ್ನಡಪರ ಸಂಘಟನೆಗಳು ಧ್ವನಿ ಎತ್ತಬೇಕು. ನಮ್ಮ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ಕೈ ಜೋಡಿಸಬೇಕು. ಇವೆಲ್ಲ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ರೆ ಬಂದ್ಗೆ ಬೆಂಬಲ ಕೊಡುವುದಾಗಿ ಓಲಾ ಊಬರ್ ಚಾಲಕರು ಮಾಲೀಕರ ಸಂಘ ತಿಳಿಸಿದೆ. ಕನ್ನಡಪರ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತೇವೆ ಅಂತಾನೂ ಸಹ ತಿಳಿಸಿದ್ದೇವೆ. ಅದ್ರ ಜೊತೆನಲ್ಲೇ ಈ ಒಂದು ಹೋರಾಟದಲ್ಲೋ ಇಲ್ಲ ಈ ಹೋರಾಟದ ಮುನ್ನವೂ ನಮ್ಮ ಒಂದು ಪ್ರತ್ಯೇಕ ಹೋರಾಟವಾಗಬೇಕು. ಅದರಲ್ಲಿ ಎಲ್ಲಾ ಕನ್ನಡಪರ ಸಂಘಟನೆಗಳು ಸಹ ಕೈ ಜೋಡಿಸಬೇಕು. ಹೊರ ರಾಜ್ಯದಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಚಾಲಕರು ಬಂದು ನಮ್ಮ ಈ ಕನ್ನಡ ನಾಡಿನ ಚಾಲಕರ ಅನ್ನವನ್ನ ಕಿತ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಕನ್ನಡಪರ ಸಂಘಟನೆಗಳಲ್ಲೂ ಮನವಿ ಮಾಡ್ಕೊಳ್ತೇವೆ, ಈ ಒಂದು ಏನು ಒಳನುಸುಳುವಿಕೆ ಇದೆ ಇದನ್ನ ತಡಿಬೇಕಾಗುತ್ತೆ. ನಾವು ಬಂದ್ ಕರೆ ಕೊಟ್ಟು ನಮ್ದೆಲ್ಲ ಲಾಸ್ ಮಾಡಿಕೊಂಡು, ನಮ್ಮ ರಾಜ್ಯಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಸರ್ಕಾರಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಲ್ಲ. ಈ ನೆಲದ ಮಕ್ಕಳ ಭವಿಷ್ಯ ಬದುಕು ಎಲ್ಲವನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ನಿಂದ ದೂರ ಉಳಿಯುತ್ತೆ. ಈ ಬಂದ್ಗೆ ಬೆಂಬಲ ಇಲ್ಲ. ಕರ್ನಾಟಕ ಬಂದ್ಗೆ ಆಟೋ ಚಾಲಕರ ಬೆಂಬಲ. 4.5 ಲಕ್ಷ ಆಟೋಗಳನ್ನ ರಸ್ತೆಗಿಳಿಸದಿರಲು ತೀರ್ಮಾನ. ಕರ್ನಾಟಕ ಬಂದ್ಗೆ ಆಟೋ ಚಾಲಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 22ರಂದು ರಾಜ್ಯಾದ್ಯಂತ 4.5 ಲಕ್ಷ ಆಟೋಗಳನ್ನ ರಸ್ತೆಗಿಳಿಸದಿರಲು ತೀರ್ಮಾನ ಮಾಡಿದ್ದಾರೆ. ಬಂದ್ಗೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ಆದರ್ಶ ಆಟೋ ಚಾಲಕರ ಒಕ್ಕೂಟದ ಮುಖಂಡ ಮಂಜುನಾಥ್ ಹೇಳಿದ್ದಾರೆ. ಕಾರ್ಮಿಕರು ಕೂಡ ಬಂದ್ಗೆ ಬೆಂಬಲ ನೀಡುವುದಾಗಿ ಕಾರ್ಮಿಕ ಪರಿಷತ್ ಮುಖಂಡ ರವಿ ಶೆಟ್ಟಿ ಬೈಂದೂರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ಏನು ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಈ ನಾಡಿನ ಐಕ್ಯತೆಗಾಗಿ ಏನು ಬಂದಿಗೆ ಕರೆ ನೀಡಿದಾರೋ ಈ ಬಂದಿಗೆ ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ಸಂಪೂರ್ಣ ಬೆಂಬಲ ಕೊಡೋದರೊಂದಿಗೆ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಒಂದು ಸಭೆ ಕರೆದು ವಿಶ್ವಾಸಕ್ಕೆ ತಗೊಂಡು ಈ ಬಂದಿನ ಅವಶ್ಯಕತೆ ಏನಿದೆ ಅನ್ನೋದನ್ನ ಅರಿವನ್ನು ಮೂಡಿಸಿ ಈ 22ನೇ ತಾರೀಕು ಏನು ಬಂದಿಗೆ ಕರೆ ನೀಡಿದಾರೋ ಈ ಬಂದನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೇವೆ. ಬಂದ್ ದಿನ ಪರೀಕ್ಷೆಗಳು ಮುಂದೂಡಲ್ಲ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಇನ್ನು ಕರ್ನಾಟಕ ಬಂದ್ನ ದಿನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಯುತ್ತೋ ಇಲ್ವೋ ಅನ್ನುವಂತಹ ಗೊಂದಲ ಇತ್ತು. ಅದಕ್ಕೆಲ್ಲ ಶಿಕ್ಷಣ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪರೀಕ್ಷೆಗಳನ್ನು ಮುಂದೂಡಲ್ಲ, ಎಂದಿನಂತೆ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದಾರೆ.
ಕನ್ನಡಪರ ಸಂಘಟನೆಗಳು ಮಕ್ಕಳಿಗೆ ತೊಂದರೆ ಆಗದಂತೆ ಬಂಧನ ಮಾಡಲಿ ಅಂತೇಳಿ ಮನವಿ ಮಾಡಿದ್ದಾರೆ. ನಾನು ಹೋರಾಟಗಾರರಿಗೆ ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅವರು ಕೂಡ ಸಹಕರಿಸ್ತಾರೆ, ಏನು ತೊಂದರೆ ಏನಾಗೋದಿಲ್ಲ. ಬಂದ್ ಮಾಡುವ ಅವಶ್ಯಕತೆ ಇಲ್ಲ, ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಎಂದ ಸಚಿವರು. ಕರ್ನಾಟಕ ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಅಂಥೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸದ್ಯ ಶಾಂತವಾಗಿದೆ ಪರಿಸ್ಥಿತಿ, ಮತ್ತೆ ಕದಡುವ ಕೆಲಸ ಮಾಡೋದು ಬೇಡ. ಬಂದ್ ಮಾಡಿದ್ರೆ ಬೆಳಗಾವಿ ಸಿಟಿಗೆ ತೊಂದರೆ ಆಗುತ್ತೆ ಅಂತ ಹೇಳಿರುವ ಸಚಿವ ಸತೀಶ್ ಜಾರಕಿಹೊಳಿ, ಕಂಡಕ್ಟರ್ ಮೇಲೆ ಹಾಕಿದ ಕೇಸ್ನಿಂದ ಇಷ್ಟು ದೊಡ್ಡ ಇಶ್ಯೂ ಆಗಿದೆ. ಪೊಲೀಸರು ಮೇಲಿನ ಅಧಿಕಾರಿಗಳ ಮಾತನ್ನ ಕೇಳಬೇಕಿತ್ತು ಅಂತ ತಿಳಿಸಿದ್ದಾರೆ. ಆದರೆ ಬಂದ್ ಬಗ್ಗೆ ನಾನು ಹೇಳಿದರೆ ಸರ್ಕಾರ ಬೆಂಬಲ ಕೊಡ್ತು ಅನ್ನುವ ರೀತಿ ಆಗುತ್ತೆ ಅಂಥೇಳಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಭಾಷೆ ಆಧಾರದ ಮೇಲೆ ಯಾರನ್ನೂ ಕೂಡ ದ್ವೇಷ ಮಾಡೋದು ಸರಿಯಲ್ಲ ಅಂಥೇಳಿ ರಾಜಣ್ಣ ತಿಳಿಸಿದ್ದಾರೆ. ಈಗೇನು ಅವ್ರಿಗೇನು ಮಾಡಲಿಕ್ಕಾಗಲ್ಲ. ಮೊನ್ನೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು, ಸೊ ನಾವು ಯಾರಿಗೂ ಕೂಡ ಹೇಳಲಿಕ್ಕಾಗೋಲ್ಲ. ಈಗೆಲ್ಲ ಮುಗಿದೋದ ವಿಷಯ ಅದು, ಮತ್ತೆ ಅದನ್ನು ಡಿಗ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ, ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡ್ತಿದ್ದ ಬಸ್ಸು, ಅಲ್ಲೊಂದು ಇಲ್ಲೊಂದು ಘಟನೆ ಆಗ್ತಾ ಇದೆ. ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರಿತೀವಿ, ಇಲ್ಲಾಂದರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ, ಅದು ನೇರವಾಗಿ. ನೋಡಿ, ಈಗ ನಾನು ಹೇಳಿದ್ರೆ ಸರ್ಕಾರ ಬೆಂಬಲ ಕೊಡ್ತು ಅಂತ ಹೇಳಿ, ಆದರೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಚಾಲಕರಿಗೆ ಮಸಿ ಬಳಿದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಬಸ್ ಚಾಲಕರಿಗೆ ಹಾರ ಹಾಕಿ ಸನ್ಮಾನ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಆಳಂದಕ್ಕೆ ಬಂದಂತಹ ಬಸ್ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದು, ಕರ್ನಾಟಕವನ್ನು ಪದೇ ಪದೇ ಕೆಣಕುವಂತಹ ಕೆಲಸ ಮಾಡಬೇಡಿ ಅಂಥೇಳಿ ಎಚ್ಚರಿಕೆಯನ್ನ ಮರಾಠಿ ಪುಂಡರಿಗೆ ರವಾನಿಸಲಾಗಿದೆ. ಒಟ್ನಲ್ಲಿ ಮಾರ್ಚ್ 22ರ ಬಂದ್ಗೆ ಬೆಂಬಲ ಸೂಚಿಸಿರುವ ಬಗ್ಗೆ ಕೆಲ ಸಂಘಟನೆಗಳಲ್ಲಿಯೇ ಗೊಂದಲ ಮುಂದುವರೆದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಏನು ಮಾಡ್ತೀರಾ, ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕೋ ಪರಿಸ್ಥಿತಿಯಲ್ಲಿದ್ದಾರೆ ಎಲ್ಲರೂ. ನಮಗೆ ನಾವೇ ಬರೆ ಹಾಕ್ಕೊಳ್ಳುವಂಥ ಪರಿಸ್ಥಿತಿ. ಇದಕ್ಕೂ ಬೆಂಬಲ ಕೊಟ್ಕೊಂಡು ಇದಕ್ಕೂ ಹೋರಾಟ ಮಾಡೋಕೆ ನಿಂತಿದ್ದಾರೆ. ಅಲ್ಲಿ ಏನು ಬಿಸಿ ಮುಟ್ಟಿಸ್ತೀರಪ್ಪ ಅಂತಂದರೆ ಒಬ್ಬರು ಹೇಳಲ್ಲ ಈ ವಿಚಾರದಲ್ಲಿ.